ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಧಾ. ನನ್ನ ಮಾರ್ನಿಂಗ್ ರೂಟೀನ್ ಬಂದುಬಿಟ್ಟು ಮಾರ್ನಿಂಗು 3:30ಇಂದನೇ ಸ್ಟಾರ್ಟ್ ಆಗುತ್ತೆ. 3:30 ನಾನು ಎದ್ದೇಳ್ತೀನಿ. 3:30-4 ಗಂಟೆ ಒಳಗಡೆ ನಾನು ಎದ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟೊಂದೇನು ಕತ್ಲಿದೆ, ಅಕ್ಕಪಕ್ಕದ ಮನೇಲಿ ಇನ್ನೂ ಯಾರೂ ಎದ್ದಿಲ್ಲ. ಆದರೆ ನನಗಂತೂ 3 ಗಂಟೆಗೆ ಎದ್ದು ಮನೇಲಿ ಪೂಜೆ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ. ನನ್ನ ಪೂಜೆಗಳೆಲ್ಲ ಮುಗಿಯೋ ಅಷ್ಟರಲ್ಲಿ 5:30-6 ಗಂಟೆ ಆಗಿಬಿಡುತ್ತೆ. ಯಾಕೆಂದರೆ ಮನೆ ಪೂಜೆ ಅಷ್ಟೇ ಅಲ್ಲ, ನಮ್ಮ ಮನೆ ಪಕ್ಕ ಬನ್ನಿ ಮರ ಇದೆ ಮತ್ತು ಶಿವಲಿಂಗ ಕೂಡ ಇದೆ. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ನಾನು ಅಲ್ಲಿಯೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಬನ್ನಿ ಮರ ಅಲ್ಲಿ ಶಿವಲಿಂಗ ಪೂಜೆ ಮಾಡಿದ ಮೇಲೆ ಮತ್ತು ಅಲ್ಲಿ ಇನ್ನೊಂದು ಹತ್ತಿ ಮರ ಇದೆ, ಅದನ್ನು ಕೂಡ ನಾನು ಪೂಜೆ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು 6 ಗಂಟೆ ಆಗಿಬಿಡುತ್ತೆ. ನಾನು 3:30ಗೆ ಎದ್ಬಿಟ್ರೂ ಅಷ್ಟೊತ್ತಾಗುತ್ತೆ. ನೋಡಿ, ಇವಾಗ ನಾನು ಬನ್ನಿ ಮರದ ಹತ್ರ ಬಂದಿದ್ದೀನಿ. ಅಲ್ಲಿ ಶಿವಲಿಂಗ ಇದೆ, ಶಿವಲಿಂಗ ಪೂಜ್ತಿದ್ದೀನಿ. ಮತ್ತು ನೆಕ್ಸ್ಟು ಬನ್ನಿ ಮರ ಪೂಜ್ತಿದ್ದೀನಿ. ನಾಗಪ್ಪ ಕೂಡ ಇದೆ ಅಲ್ಲಿ. ಅವನ್ನೆಲ್ಲ ಪೂಜೆ ಮುಗಿಸ್ಕೊಂಡು 5 ನಿಮಿಷ ಅಲ್ಲಿ ಕೂತು ಪ್ರದಕ್ಷಿಣೆ ಹಾಕಿಬಿಟ್ಟು ನೆಕ್ಸ್ಟು ನಾನು ಹತ್ತಿ ಮರದ ಹತ್ರ ಹೋಗ್ತೀನಿ. ಅದು ಬನ್ನಿ ಮರದ ಹತ್ರನೇ ಇದೆ ನೋಡಿ, ಇದೇ ಹತ್ತಿ ಮರ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸ ಮಾಡ್ತಾರೆ ಆ ಮರದಲ್ಲಿ ಅಂತ ನಂಬಿಕೆ. ನನಗೆ ಗೊತ್ತಿಲ್ಲ ಸ್ಟಾರ್ಟಿಂಗು, ಯಾರೋ ಪಕ್ಕದ ಮನೆಯವರು ಹೇಳಿದ್ದು. ಅದು ಬನ್ನಿ ಮರ ಪೂಜೋದಕ್ಕೆ ಹೋಗ್ತೀಯಲ್ಲ, ಹಾಗೆ ಹತ್ತಿ ಮರ ಇದೆ, ಅದು ದೀಕ್ಷೆ ಆಗಿದೆ, ಅದನ್ನು ಪೂಜೆ ಮಾಡ್ಕೊಂಬನ್ನಿ ಅಂತ. ಸರಿ ಅಂತ ಅದನ್ನು ನಾನು ಪೂಜೆ ಮಾಡ್ತಿದ್ದೀನಿ. ಎಷ್ಟು ಖುಷಿದೆ ಅಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅದು ದೀಕ್ಷೆ ಆಗಿದೆ. ಅಲ್ಲಿ ಪಾದಗಳಿದೆ, ನೀರು ಹಾಕಿ ಆ ಪಾದ ಸ್ಪರ್ಶ, ಆ ಪಾದ ಮುಟ್ಟಿ ಆ ಪಾದ ಸ್ಪರ್ಶ ಮಾಡಿದ್ರೆ ಏನೋ ಒಂಥರ ಖುಷಿ. ಅದನ್ನು ಈ ಬುತ್ತಿ ಕುಂಕುಮ ಅರಿಶಿನ ಹಾಕಿಬಿಟ್ಟು ಹಚ್ಬಿಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ನನ್ನ ಮನಸ್ಸಿಗಂತೂ ತುಂಬ ಖುಷಿಯಾಗುತ್ತೆ. ಅದನ್ನು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮನೆಗೆ ಬಂದೆ. ನಾನು ಮಾರ್ನಿಂಗು ಏನಾದರೂ ಒಂದು ಹೆಲ್ತಿ ಡ್ರಿಂಕ್ ನಾನು ರೆಡಿ ಮಾಡ್ಕೊತೀನಿ. ನಾನು ಬೀಟ್ರೂಟು ಮತ್ತು ಕ್ಯಾರೆಟು ಹಾಕ್ಕೊಂಡ್ಬಿಟ್ಟು ಒಂದು ಹೆಲ್ತಿ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಅದನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಇವತ್ತಿನ ತಿಂಡಿ ಬೇಸಿಗೆ ಬಿಸಿಲಲ್ವ, ಏನಾದರೂ ತಂಪಾಗಿರೋದೇನಾದರೂ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಇವತ್ತಿನ ನನ್ನ ತಿಂಡಿಗೆ ಮೊಸರು ಅನ್ನ ಮಾಡ್ತಾಯಿದ್ದೆ. ನನಗಂತೂ ಮೊಸರು ಅನ್ನ ಅಂದರೆ ತುಂಬ ಇಷ್ಟ, ಫೇವ್ರೇಟು. ಅದಕ್ಕೆ ಸ್ವಲ್ಪ ದಾಳಿಂಬೆ ಹಾಕ್ಬಿಟ್ಟು ದ್ರಾಕ್ಷಿ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು, ಒಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತೀನಿ. ಕೆಲವೊಬ್ಬರು ಹಾಲು ಹಾಕ್ತಾರೆ, ನನಗೇನು ಹಾಲೆಲ್ಲ ಅಷ್ಟೇನು ಇಷ್ಟ ಆಗೋಲ್ಲ. ಹಂಗಾಗಿ ಮೊಸರನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಗ್ಗರಣೆನೂ ಕೊಟ್ಕೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆನೂ ಹಾಕ್ಕೊಂಡಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಈ ಬೇಸಿಗೆ ಒಂದು ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ.